ಭಯೋತ್ಪಾದನೆಗೆ ಬೆಂಬಲಿಸಿದ ಪಾಕಿಸ್ತಾನಕ್ಕೆ ತರಾಟೆ ತೆಗೆದುಕೊಳ್ಳಲಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಅಮೆರಿಕ ತೀವ್ರ ತರಾಟೆಯನ್ನು ತಗೊಂಡಿದೆ. ನೀವು ಪಹಲ್ಗಾಂವ್ ಮೇಲೆ ಅಟ್ಯಾಕ್ ಮಾಡಿದ್ದು ತಪ್ಪು ಅಂತ ನೋಡಿ, ಇದ್ದದ್ದನ್ನ ಮುಖಕ್ಕೆ ಹೊಡೆದಂಗೆ ಹೇಳ್ತಾ ಇದೆ ಅಮೆರಿಕ. ಪಹಲ್ಗಾಂವ್ ದಾಳಿಯ ಉಗ್ರರಿಗೆ ಶಿಕ್ಷೆ ಆಗಲೇಬೇಕು, ಜಗತ್ತೇ ಭಯೋತ್ಪಾದನೆಯನ್ನು ವಿರೋಧಿಸ್ತಾ ಇದೆ ಅಂತ ಪಾಕಿಸ್ತಾನಕ್ಕೆ ಅಮೆರಿಕ ಹಿಗ್ಗಾಮುಗ್ಗಾ ತರಾಟೆಗೆ ತಗೊಂಡಿದೆ. ಅದು ಯಾವತ್ತೂ ಅಷ್ಟೇ, ಎಷ್ಟು ದಿನ ನಡೆಯುತ್ತೆ ನೋಡಿ. ಭಯೋತ್ಪಾದನೆಯನ್ನ ಈಗಂತೂ ಇವತ್ತಿನ ಪ್ರಪಂಚ ಇದೆಯಲ್ಲ, ಯಾರೂ ತಡ್ಕೊಳ್ಳೋದಿಲ್ಲ. ಅಮೆರಿಕಕ್ಕೆ ಗೊತ್ತೀಗ, ಅದು ಅನುಭವಿಸಿ ಆಗಿದೆ. ಟ್ವಿನ್ ಟವರ್ ಮೇಲಿನ ದಾಳಿಯ ನಂತರದಲ್ಲಿ ಅಮೆರಿಕ ಬದಲಾಗಿದೆ, ಸಂಪೂರ್ಣ ಬದಲಾಗಿದೆ. ಗೊತ್ತಾಗಿದೆ ಅದಕ್ಕೆ ಭಯೋತ್ಪಾದನೆ ಎಷ್ಟು ಡೇಂಜರಸ್ ಅಂತ. ಆಪರೇಷನ್ ಸಿಂಧೂರ ಎಫೆಕ್ಟ್, ಪಾಕ್ನಲ್ಲಿ ಎಲ್ಲಾ ವಿಮಾನ ಹಾರಾಟ ಕೂಡ ಬಂದ್ ಆಗಿದೆ. ಖಾಲಿ ಇದೆ ಪಾಕ್ ಏರ್ ಸ್ಪೇಸ್. ದೇಶೀಯ ವಿಮಾನ ಹಾರಾಟ ಕೂಡ ಬಂದ್ ಆಗಿದೆ, ಅಂತಾರಾಷ್ಟ್ರೀಯ ವಿಮಾನ ಹಾರಾಟ ಕೂಡ ಬಂದ್ ಆಗಿದೆ. ಯಾರು ಧೈರ್ಯ ಮಾಡಲ್ಲ ಈಗ ವಿಮಾನದಲ್ಲಿ ಕೂತ್ಕೊಂಡು ಹೋಗಕ್ಕೆ. ಅಲ್ಲಿನ ಸಾರ್ವಜನಿಕರು ಯಾರು ಒಂದು ಅವ್ರ ಹತ್ರ ದುಡ್ಡು ಇರ್ಲಿಕ್ಕಿಲ್ಲ, ಮತ್ತೊಂದು ಹಾರಾಟ ಮಾಡುವಷ್ಟು ಸಾಮರ್ಥ್ಯ ಕೂಡ ಇಲ್ಲ. ಜೊತೆಗೆ ಏರ್ ಸ್ಪೇಸ್ ಅಲ್ಲಿ ನೀವು ವಿಮಾನ ಹಾರಾಟ ನಡೆಸ್ತೀರಿ ಅಂತಂದ್ರೆ ಅಲ್ಲಿ ನಮ್ಮ ಡ್ರೋನೋ ಕ್ಷಿಪಣಿನೋ ಹೊಡೆದಾಕತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಪಾಕ್ನಲ್ಲಿ ಎಲ್ಲಾ ವಿಮಾನ ಹಾರಾಟವನ್ನು ಕೂಡ ಬಂದ್ ಮಾಡಲಾಗಿದೆ. ಯಾಕಂತಂದ್ರೆ ಅಲ್ಲಿ ಏರ್ಪೋರ್ಟ್ಗಳಲ್ಲೇ ಏರ್ಪೋರ್ಟೇ ಡಮ್ ಅಂತ ಇದಾವೆ ಎಲ್ಲ ಏರ್ಪೋರ್ಟ್ಗಳು. ಇನ್ನೇನು ವಿಮಾನ ಹಾರಾಟ ಮಾಡ್ತಾರೆ ಅವರು. ಅಂತಾರಾಷ್ಟ್ರೀಯ ವಿಮಾನ ಹಾರಾಟ ಬಂದ್ ಆಗಿದೆ. ಯಾವ ಅಂತಾರಾಷ್ಟ್ರೀಯ ಪ್ರಜೆಯೂ ಈಗ ಏನು ಈ ದುಬೈ ಅಥವಾ ಮಿಡ್ಲ್ ಈಸ್ಟ್ನವ್ರು ಬಿಟ್ಟರೆ ಬೇರೆ ಯಾರು ಪಾಕಿಸ್ತಾನಕ್ಕೆ ಬರಬೇಕು ಅಂತ ಖಂಡಿತ ಬಯಸ್ತಾರೆ ಅಂತ ನನಗಂತೂ ಅನ್ಸಲ್ಲ. ಎನಿವೆ, ಭಾರತದ ಆಪರೇಷನ್ ಸಿಂಧೂರ ಏನು ಟಾರ್ಗೆಟೆಡ್ ಎಫೆಕ್ಟ್ ಉಂಟು ಮಾಡಬೇಕು ಅದನ್ನ ಭರ್ಜರಿಯಾಗಿ ಉಂಟು ಮಾಡಿದೆ. ಜಗತ್ತಿನಾದ್ಯಂತ ಮತ್ತೊಮ್ಮೆ ಭಾರತದ ಕೃತ್ಯಕ್ಕೆ ಶ್ಲಾಘನೆ, ಪಾಕಿಸ್ತಾನಕ್ಕೆ ಛೀಮಾರಿ ಕಾಣ್ತಾ ಇದ್ದೀವಿ. ದೊಡ್ಡ ದೊಡ್ಡ ರಾಷ್ಟ್ರಗಳು, ಅಮೆರಿಕ ಇರಬಹುದು ಅಥವಾ ಬೇರೆ ಬೇರೆ ರಾಷ್ಟ್ರಗಳು ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಪಾಕ್ನಿಂದ ವಿಫಲ ದಾಳಿಯ ಮತ್ತಷ್ಟು ಅಪ್ಡೇಟ್. ಭಾರತೀಯ ಸೈನ್ಯದಿಂದ ಮಹತ್ವದ ಮಾಹಿತಿಯನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಡ್ರೋನ್ ದಾಳಿಯ ಯತ್ನವನ್ನ ಹೇಗೆ ನಾವು ವಿಫಲಗೊಳಿಸಿದ್ದೀವಿ ಅಂತ. ದೇಶದ ಪಶ್ಚಿಮ ಗಡಿಯಲ್ಲಿ ಪಾಕ್ ದಾಳಿಗೆ ಬಹಳಷ್ಟು ಯತ್ನ ಮಾಡಿತು, ಸಾಕಷ್ಟು ಡ್ರೋನ್ಗಳು ಅದು ಇದು ಟ್ರೈ ಮಾಡ್ತು. ಯಾವುದು ಕೂಡ ಎಲ್ಲ ತುಸ್ಪಟಾಕಿ ಆಗಿದ್ದಾವೆ, ಯಾವುದು ಕೂಡ ಸಕ್ಸಸ್ ಆಗಿಲ್ಲ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟು ಬಲಿಷ್ಠವಾಗಿದೆ. ಪದೇ ಪದೇ ಕದನ ವಿರಾಮ ಉಲ್ಲಂಘನೆ, ಬೇರೆ ಎಂತ ಮಾಡಕ್ ಬರಲ್ಲ ಅವರಿಗೆ. ಹಾಗಾಗಿ ಸೂಸೈಡ್ ಬಾಂಬರ್ಗಳನ್ನ ನುಗ್ಸೋದು, ಆಮೇಲೆ ಅಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಸೀಸ್ ಫೈರ್ ವೈಲೇಷನ್ ಮಾಡಿ ಒಂದಷ್ಟು ಗುಂಡಿನ ಚಕಮಕಿ ಮಾಡೋದು, ಇಂಥ ಎಲ್ಲಾ ದುಸ್ಸಾಹಸಗಳನ್ನ ಮಾಡಕ್ ಹೊರಟಿದೆ. ಅದು ಕೂಡ ವಿಫಲವಾಗಿದೆ. ಭಾರತ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರವನ್ನ ನೀಡಿದೆ. ದೇಶದ ಸಾರ್ವಭೌಮತ್ವವನ್ನು ಕಾಪಾಡಲು ಸೈನ್ಯ ಬದ್ಧವಾಗಿದೆ. ಯಾವುದೇ ಆಕ್ರಮಣಕ್ಕೂ ಪ್ರಬಲವಾದ ಪ್ರತ್ಯುತ್ತರ ನೀಡುತ್ತೆ. ಸೇನೆಯ ಮಾಹಿತಿ ನೋಡ್ತಾ ಇದ್ದೀರಿ ನಮ್ಮ ತೆರೆಯ ಮೇಲೆ. ಭಯೋತ್ಪಾದನೆಗೆ ಬೆಂಬಲಿಸಿದ ಪಾಕಿಸ್ತಾನಕ್ಕೆ ತರಾಟೆ ತೆಗೆದುಕೊಳ್ಳಲಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಅಮೆರಿಕ ತೀವ್ರ ತರಾಟೆಯನ್ನು ತಗೊಂಡಿದೆ. ನೀವು ಪಹಲ್ಗಾಂವ್ ಮೇಲೆ ಅಟ್ಯಾಕ್ ಮಾಡಿದ್ದು ತಪ್ಪು ಅಂತ ನೋಡಿ, ಇದ್ದದ್ದನ್ನ ಮುಖಕ್ಕೆ ಹೊಡೆದಂಗೆ ಹೇಳ್ತಾ ಇದೆ ಅಮೆರಿಕ. ಪಹಲ್ಗಾಂವ್ ದಾಳಿಯ ಉಗ್ರರಿಗೆ ಶಿಕ್ಷೆ ಆಗಲೇಬೇಕು, ಜಗತ್ತೇ ಭಯೋತ್ಪಾದನೆಯನ್ನು ವಿರೋಧಿಸ್ತಾ ಇದೆ ಅಂತ ಪಾಕಿಸ್ತಾನಕ್ಕೆ ಅಮೆರಿಕ ಹಿಗ್ಗಾಮುಗ್ಗಾ ತರಾಟೆಗೆ ತಗೊಂಡಿದೆ. ಅದು ಯಾವತ್ತೂ ಅಷ್ಟೇ, ಎಷ್ಟು ದಿನ ನಡೆಯುತ್ತೆ ನೋಡಿ. ಭಯೋತ್ಪಾದನೆಯನ್ನ ಈಗಂತೂ ಇವತ್ತಿನ ಪ್ರಪಂಚ ಇದೆಯಲ್ಲ, ಯಾರೂ ತಡ್ಕೊಳ್ಳೋದಿಲ್ಲ. ಅಮೆರಿಕಕ್ಕೆ ಗೊತ್ತೀಗ, ಅದು ಅನುಭವಿಸಿ ಆಗಿದೆ. ಟ್ವಿನ್ ಟವರ್ ಮೇಲಿನ ದಾಳಿಯ ನಂತರದಲ್ಲಿ ಅಮೆರಿಕ ಬದಲಾಗಿದೆ, ಸಂಪೂರ್ಣ ಬದಲಾಗಿದೆ. ಗೊತ್ತಾಗಿದೆ ಅದಕ್ಕೆ ಭಯೋತ್ಪಾದನೆ ಎಷ್ಟು ಡೇಂಜರಸ್ ಅಂತ. ಆಪರೇಷನ್ ಸಿಂಧೂರ ಎಫೆಕ್ಟ್, ಪಾಕ್ನಲ್ಲಿ ಎಲ್ಲಾ ವಿಮಾನ ಹಾರಾಟ ಕೂಡ ಬಂದ್ ಆಗಿದೆ. ಖಾಲಿ ಇದೆ ಪಾಕ್ ಏರ್ ಸ್ಪೇಸ್. ದೇಶೀಯ ವಿಮಾನ ಹಾರಾಟ ಕೂಡ ಬಂದ್ ಆಗಿದೆ, ಅಂತಾರಾಷ್ಟ್ರೀಯ ವಿಮಾನ ಹಾರಾಟ ಕೂಡ ಬಂದ್ ಆಗಿದೆ. ಯಾರು ಧೈರ್ಯ ಮಾಡಲ್ಲ ಈಗ ವಿಮಾನದಲ್ಲಿ ಕೂತ್ಕೊಂಡು ಹೋಗಕ್ಕೆ. ಅಲ್ಲಿನ ಸಾರ್ವಜನಿಕರು ಯಾರು ಒಂದು ಅವ್ರ ಹತ್ರ ದುಡ್ಡು ಇರ್ಲಿಕ್ಕಿಲ್ಲ, ಮತ್ತೊಂದು ಹಾರಾಟ ಮಾಡುವಷ್ಟು ಸಾಮರ್ಥ್ಯ ಕೂಡ ಇಲ್ಲ. ಜೊತೆಗೆ ಏರ್ ಸ್ಪೇಸ್ ಅಲ್ಲಿ ನೀವು ವಿಮಾನ ಹಾರಾಟ ನಡೆಸ್ತೀರಿ ಅಂತಂದ್ರೆ ಅಲ್ಲಿ ನಮ್ಮ ಡ್ರೋನೋ ಕ್ಷಿಪಣಿನೋ ಹೊಡೆದಾಕತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ.
ಪಾಕ್ನಲ್ಲಿ ಎಲ್ಲಾ ವಿಮಾನ ಹಾರಾಟವನ್ನು ಕೂಡ ಬಂದ್ ಮಾಡಲಾಗಿದೆ. ಯಾಕಂತಂದ್ರೆ ಅಲ್ಲಿ ಏರ್ಪೋರ್ಟ್ಗಳಲ್ಲೇ ಏರ್ಪೋರ್ಟೇ ಡಮ್ ಅಂತ ಇದಾವೆ ಎಲ್ಲ ಏರ್ಪೋರ್ಟ್ಗಳು. ಇನ್ನೇನು ವಿಮಾನ ಹಾರಾಟ ಮಾಡ್ತಾರೆ ಅವರು. ಅಂತಾರಾಷ್ಟ್ರೀಯ ವಿಮಾನ ಹಾರಾಟ ಬಂದ್ ಆಗಿದೆ. ಯಾವ ಅಂತಾರಾಷ್ಟ್ರೀಯ ಪ್ರಜೆಯೂ ಈಗ ಏನು ಈ ದುಬೈ ಅಥವಾ ಮಿಡ್ಲ್ ಈಸ್ಟ್ನವ್ರು ಬಿಟ್ಟರೆ ಬೇರೆ ಯಾರು ಪಾಕಿಸ್ತಾನಕ್ಕೆ ಬರಬೇಕು ಅಂತ ಖಂಡಿತ ಬಯಸ್ತಾರೆ ಅಂತ ನನಗಂತೂ ಅನ್ಸಲ್ಲ. ಎನಿವೆ, ಭಾರತದ ಆಪರೇಷನ್ ಸಿಂಧೂರ ಏನು ಟಾರ್ಗೆಟೆಡ್ ಎಫೆಕ್ಟ್ ಉಂಟು ಮಾಡಬೇಕು ಅದನ್ನ ಭರ್ಜರಿಯಾಗಿ ಉಂಟು ಮಾಡಿದೆ. ಜಗತ್ತಿನಾದ್ಯಂತ ಮತ್ತೊಮ್ಮೆ ಭಾರತದ ಕೃತ್ಯಕ್ಕೆ ಶ್ಲಾಘನೆ, ಪಾಕಿಸ್ತಾನಕ್ಕೆ ಛೀಮಾರಿ ಕಾಣ್ತಾ ಇದ್ದೀವಿ. ದೊಡ್ಡ ದೊಡ್ಡ ರಾಷ್ಟ್ರಗಳು, ಅಮೆರಿಕ ಇರಬಹುದು ಅಥವಾ ಬೇರೆ ಬೇರೆ ರಾಷ್ಟ್ರಗಳು ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಪಾಕ್ನಿಂದ ವಿಫಲ ದಾಳಿಯ ಮತ್ತಷ್ಟು ಅಪ್ಡೇಟ್. ಭಾರತೀಯ ಸೈನ್ಯದಿಂದ ಮಹತ್ವದ ಮಾಹಿತಿಯನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಡ್ರೋನ್ ದಾಳಿಯ ಯತ್ನವನ್ನ ಹೇಗೆ ನಾವು ವಿಫಲಗೊಳಿಸಿದ್ದೀವಿ ಅಂತ. ದೇಶದ ಪಶ್ಚಿಮ ಗಡಿಯಲ್ಲಿ ಪಾಕ್ ದಾಳಿಗೆ ಬಹಳಷ್ಟು ಯತ್ನ ಮಾಡಿದ್ರು. ಸಾಕಷ್ಟು ಡ್ರೋನ್ಗಳು ಅದು ಇದು ಟ್ರೈ ಮಾಡ್ತು. ಯಾವುದು ಕೂಡ ಎಲ್ಲ ಚುಸ್ಪಟಾಕಿ ಆಗಿದ್ದಾವೆ. ಯಾವುದು ಕೂಡ ಸಕ್ಸಸ್ ಆಗಿಲ್ಲ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟು ಬಲಿಷ್ಠವಾಗಿದೆ. ಪದೇ ಪದೇ ಕದನ ವಿರಾಮ ಉಲ್ಲಂಘನೆ, ಬೇರೆ ಎಂತ ಮಾಡಕ್ ಬರಲ್ಲ ಅವ್ರಿಗೆ. ಹಾಗಾಗಿ ಸೂಸೈಡ್ ಬಾಂಬರ್ಗಳನ್ನ ನುಗ್ಸೋದು, ಆಮೇಲೆ ಅಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಸೀಸ್ ಫೈರ್ ವೈಲೇಷನ್ ಮಾಡಿ ಒಂದಷ್ಟು ಗುಂಡಿನ ಚಕಮಕಿ ಮಾಡೋದು, ಇಂಥ ಎಲ್ಲಾ ದುಸ್ಸಾಹಸಗಳನ್ನ ಮಾಡಕ್ ಹೊರಟಿದೆ. ಅದು ಕೂಡ ವಿಫಲವಾಗಿದೆ. ಭಾರತ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರವನ್ನ ನೀಡಿದೆ. ದೇಶದ ಸಾರ್ವಭೌಮತ್ವವನ್ನು ಕಾಪಾಡಲು ಸೈನ್ಯ ಬದ್ಧವಾಗಿದೆ. ಯಾವುದೇ ಆಕ್ರಮಣಕ್ಕೂ ಪ್ರಬಲವಾದ ಪ್ರತ್ಯುತ್ತರ ನೀಡುತ್ತೆ. ಸೇನೆಯ ಮಾಹಿತಿ ನೋಡ್ತಾ ಇದ್ದೀರಿ ನಮ್ಮ ತೆರೆಯ ಮೇಲೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.